ಆತ್ಮೀಯ ವಿದ್ಯಾರ್ಥಿಗಳೇ, ಆರಾಧ್ಯ ಟ್ಯೂಟೋರಿಯಲ್ ಡಿಜಿಟಲ್ ಕ್ಲಾಸಸ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಮತ್ತೊಮ್ಮೆ ಪ್ರೀತಿಯ ಸ್ವಾಗತವನ್ನು ಕೋರುತ್ತಾ, ವಿದ್ಯಾರ್ಥಿಗಳೇ 2026 ರಾಜ್ಯ ಮಟ್ಟದ SSLC ಪೂರ್ವ ಸಿದ್ಧತಾ ಪರೀಕ್ಷೆ 2ರ ಗಣಿತದ ಒಂದು ಉತ್ತರ ಕೀಯನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ. ಹಿಂದಿನ ವಿಡಿಯೋದಲ್ಲಿ ನಾವು ಪೂರ್ವ ಸಿದ್ಧತಾ ಪರೀಕ್ಷೆ 1ರ ಉತ್ತರ ಕೀಯನ್ನು ಕೊಟ್ಟಿದ್ದೇನೆ. ಈ ಒಂದು ವಿಡಿಯೋದಲ್ಲಿ ಪೂರ್ವ ಸಿದ್ಧತಾ ಪರೀಕ್ಷೆ 2ರ ಉತ್ತರ ಕೀಯನ್ನು ನೋಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ತಮ್ಮ ಫ್ರೆಂಡ್ಸ್ಗಳಿಗೆ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ, ವಿದ್ಯಾರ್ಥಿಗಳೇ, ಪ್ಲೇಸ್ಟೋರ್ನಲ್ಲಿ ಆರಾಧ್ಯ ಟ್ಯೂಟೋರಿಯಲ್ ಡಿಜಿಟಲ್ ಕ್ಲಾಸಸ್ ಅನ್ನೋದು ಒಂದು ಆ್ಯಪ್ ಅನ್ನ ಇದೆ. ಆ ಆ್ಯಪ್ನಲ್ಲಿ 10ನೇ ತರಗತಿ ಸುಲಭವಾಗಿ ಯಾವ ರೀತಿ ಪಾಸ್ ಆಗ್ಬೇಕು ಅನ್ನೋದನ್ನ ಒಂದು ಕಂಟೆಂಟ್ ಅನ್ನ ಕೊಟ್ಟಿದ್ದೇನೆ. ಆ ಆ್ಯಪ್ ಅನ್ನು ತಾವು ಡೌನ್ಲೋಡ್ ಮಾಡ್ಕೊಂಡು ಕಂಟೆಂಟ್ ಅನ್ನು ತಾವು ಪಡೆದುಕೊಳ್ಬಹುದು ಅಂತ ಹೇಳುತ್ತಾ, ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕಂಪ್ಲೀಟ್ ಆಗಿ PDF ಲಿಂಕ್ ಅನ್ನು ಕೂಡ ಅಟ್ಯಾಚ್ ಮಾಡಿರ್ತೇನೆ. ತಾವು ಬೇಕಾದ್ರೆ PDF ನೋಟ್ಸ್ ಕೂಡ ತಾವು ಪಡೆದುಕೊಳ್ಬಹುದು ಅಂತ ಹೇಳುತ್ತಾ, ಈ ಒಂದು ಗಣಿತದ ಉತ್ತರವನ್ನ ನೋಡೋಣ. ಮೊದಲನೇ ಪ್ರಶ್ನೆ, ಅತ್ಯಂತ ಚಿಕ್ಕ ಅವಿಭಾಜ್ಯ ಸಂಖ್ಯೆ ಮತ್ತು ಅತ್ಯಂತ ಚಿಕ್ಕ ಸಂಯುಕ್ತ ಸಂಖ್ಯೆಗಳ ಮೊಸ ಅವು ಏನಾಗಿರ್ತದ ಅಂತ ಹೇಳಿ. ಇವು ಬಹು ಆಯ್ಕೆ ಪ್ರಶ್ನೆಗಳು. ಅದರಲ್ಲಿ ಮೊದಲನೇ ಪ್ರಶ್ನೆ ಉತ್ತರವನ್ನ ನೋಡೋಣ. ಅತ್ಯಂತ ಚಿಕ್ಕ ಅವಿಭಾಜ್ಯ ಸಂಖ್ಯೆ ಮತ್ತು ಮೊಸ ಅವು ಏನಾಗಿರ್ತದ ಅಂತ ಕೇಳಿದ್ದಾರೆ. ಅದು ಅತ್ಯಂತ ಚಿಕ್ಕ ಅವಿಭಾಜ್ಯ ಸಂಖ್ಯೆ 2 ಅನ್ನೋದಾಗಿರ್ತದ. ಉತ್ತರ, ಸರಿಯಾದ ಉತ್ತರ 2. ಆಪ್ಷನ್ ಸಿ ಅನ್ನೋದು ಸರಿಯಾದ ಉತ್ತರ. ಕೆಳಗಿನವುಗಳಲ್ಲಿ ಸಮಾಂತರ ಶ್ರೇಣಿ ಯಾವುದು ಅಂತ ಕೇಳಿದರೆ, ಸಮಾಂತರ ಶ್ರೇಣಿ ಅಂತಂದ್ರೆ ಸಾಮಾನ್ಯ ವ್ಯತ್ಯಾಸವನ್ನ ಸಮನಾಗಿರ್ಬೇಕು. ಇವೆರಡರ ವ್ಯತ್ಯಾಸ 1 ಆಗಿದೆ, ಇವೆರಡರ ವ್ಯತ್ಯಾಸ 2, ಇವೆರಡರ ವ್ಯತ್ಯಾಸ 4. ಹಾಗಾಗಿ ಇದು ಸಮಾಂತರ ಶ್ರೇಣಿ ಅಲ್ಲ. ಆಪ್ಷನ್ ಎ ಅಲ್ಲ. ಆಪ್ಷನ್ ಬಿ ಅನ್ನ ಚೆಕ್ ಮಾಡೋಣ. ಇವೆರಡರ ವ್ಯತ್ಯಾಸವನ್ನ 4, ಇವೆರಡರ ವ್ಯತ್ಯಾಸ ಇಲ್ಲಿ 3, ಇವೆರಡರ ವ್ಯತ್ಯಾಸ 4. ಹಾಗಾಗಿ ಇದು ಕೂಡ ಸಮಾಂತರ ಶ್ರೇಣಿ ಅಲ್ಲ. ಇಲ್ಲಿ ವರ್ಗ ಸಂಖ್ಯೆಗಳನ್ನು ಕೊಟ್ಟಿದ್ದಾರೆ. 1ರ ವರ್ಗ ಸಂಖ್ಯೆ 1, 2ರ ವರ್ಗ ಸಂಖ್ಯೆ 4, 3ರ ವರ್ಗ ಸಂಖ್ಯೆ 9, 4ರ ವರ್ಗ ಸಂಖ್ಯೆ 16. ಇದು ಕೂಡ ಒಂದು ಸಮಾಂತರ ಶ್ರೇಣಿ ಅಲ್ಲ. ವ್ಯತ್ಯಾಸ ಚೆಕ್ ಮಾಡಿದ್ರೆ ಇಲ್ಲಿ 3, ಇಲ್ಲಿ 5, ಇಲ್ಲಿ 7 ಅನ್ನೋದು ಈ ರೀತಿ ವ್ಯತ್ಯಾಸ, ಸಾಮಾನ್ಯ ವ್ಯತ್ಯಾಸ ಸರಿಯಾಗಿಲ್ಲ. ಹಾಗಾಗಿ ಇದು ಕೂಡ ಸಮಾಂತರ ಶ್ರೇಣಿ ಅಲ್ಲ. ಇದನ್ನು ಚೆಕ್ ಮಾಡೋಣ. 5ರಿಂದ 9 ಅಂದ್ರೆ ಸಾಮಾನ್ಯ ವ್ಯತ್ಯಾಸ 4, 9ರಿಂದ 13 ಇಲ್ಲಿ ಕೂಡ 4, 13ರಿಂದ 17 ಇದು ಕೂಡ 4. ಸರಿಯಾದ ಉತ್ತರ ಆಪ್ಷನ್ ಡಿ ಅನ್ನೋದು ಸರಿಯಾದ ಉತ್ತರ. ಇಲ್ಲಿ ಮೂರನೇ ಪ್ರಶ್ನೆ, ಪಿ ಆಫ್ ಎಕ್ಸ್ ಈಕ್ವಲ್ಸ್ ಟು 2x³ ಪ್ಲಸ್ 3x ಮೈನಸ್ 11x² ಪ್ಲಸ್ 6 ಈ ಬಹುಪದೋಕ್ತಿಯ ಮಹತ್ತಮ ಘಾತವು ಅಥವಾ ಡಿಗ್ರಿ. ಗರಿಷ್ಠ ಘಾತ ಸಂಖ್ಯೆ 3 ಆಗಿದೆ. ನಂತರ ಇಲ್ಲಿ 2 ಅಂತ ಹೇಳಿದೆ, ಇಲ್ಲಿ 1 ಏನಿಲ್ಲ ಅಂದ್ರೆ 1. ಹಾಗಾಗಿ 3 ಅನ್ನೋದು ಸರಿಯಾದ ಉತ್ತರ. ಆಪ್ಷನ್ ಬಿ ಸರಿಯಾದ ಉತ್ತರ. ಇಲ್ಲಿ ಆಪ್ಷನ್ ಬಿ ಅನ್ನೋದು ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಎರಡು ರೇಖೆಗಳನ್ನು ರೇಖಾತ್ಮಕ ಸಮೀಕರಣ ಜೋಡಿಯು ಅಸ್ಥಿರ ಜೋಡಿಯಾಗಿದ್ದರೆ ಆ ಸಮೀಕರಣ ಪ್ರತಿನಿಧಿಸುವ ರೇಖೆಗಳು. ಆ ಸಮೀಕರಣವನ್ನು ಅಸ್ಥಿರ ಅಂತಂದ್ರೆ ಅಲ್ಲಿ ಯಾವುದೇ ಪರಿಹಾರವನ್ನು ಹೊಂದಿರುವುದಿಲ್ಲ. ಹಾಗಾಗಿ ಸಮಾಂತರ ರೇಖೆಗಳನ್ನ ಪ್ರತಿನಿಧಿಸುತ್ತವೆ, ಪ್ಯಾರಲಲ್ ಲೈನ್ಸ್ ಅನ್ನ ಪ್ರತಿನಿಧಿಸುತ್ತವೆ. ಸರಿಯಾದ ಉತ್ತರ ಆಪ್ಷನ್ ಎ. ಕೆಳಗಿನವುಗಳಲ್ಲಿ ವರ್ಗ ಸಮೀಕರಣ ಯಾವುದು? ಮೊದಲನೇದು ವರ್ಗ ಸಮೀಕರಣ ಅಂತಲ್ಲ, ಇದು ರೇಖಾತ್ಮಕ ಸಮೀಕರಣ. ಮೊದಲನೇ ಆಪ್ಷನ್ ತಪ್ಪು. ಎರಡನೇ ಆಪ್ಷನ್ ಅನ್ನು ಚೆಕ್ ಮಾಡಿದಾಗ ಇವೆರಡು ಗುಣಿಸಿದಾಗ x³ ಪ್ಲಸ್ x² ಅನ್ನೋದು ಬರುತ್ತೆ. x³ ಇದೆ, ಹಾಗಾಗಿ ಇದು ಘನಾತ್ಮಕ ಇದೆ. ಇದು ಕೂಡ ಅಲ್ಲ. ಆಪ್ಷನ್ ಸಿ ಆಪ್ಷನ್ಸ್ ಅನ್ನು ಚೆಕ್ ಮಾಡಿದಾಗ x ಇಂಟು x² ಇತ್ತು, ಪ್ಲಸ್ x ಬಂತು. RHS ಸೈಡ್ ಒಂದು ಬಲಗಡೆ ಕೂಡ x² ಇದೆ. ಇವೆರಡು ಕ್ಯಾನ್ಸಲ್ ಆದಾಗ ಉಳಿತು x ಈಕ್ವಲ್ಸ್ ಟು 0. ಇದು ಕೂಡ ರೇಖಾತ್ಮಕ, ಹಾಗಾಗಿ ಇದು ಕೂಡ ಆನ್ಸರ್ ಅನ್ನ ಅಲ್ಲ. ಆಪ್ಷನ್ ಡಿ ಅನ್ನ ಚೆಕ್ ಮಾಡಿದಾಗ x ಇಂಟು x ಪ್ಲಸ್ x ಅನ್ನೋದು ಬಂತು. ಇದು ಒಂದು ವರ್ಗ ಸಮೀಕರಣ. ಹೌದು, ಆಪ್ಷನ್ ಡಿ ಅನ್ನೋದು ಸರಿಯಾದ ಉತ್ತರ. ಆಪ್ಷನ್ ಡಿ ಸರಿಯಾದ ಉತ್ತರ. ಕೊಟ್ಟಿರುವ ಚಿತ್ರದಲ್ಲಿ ಡಿಇ ಸಮಾಂತರವಾಗಿದೆ BC, ಆದರೆ ಡಿಇ ಭಾಗಿಲೆ BC ಯ ಬೆಲೆಯನ್ನ ಚೆಕ್ ಮಾಡ್ಬೇಕಿಲ್ಲಿ. ಅಂದ್ರೆ ಇವೆರಡು ರೇಖೆಗಳನ್ನ ರೇಖೆಗಳು ಸಮಾಂತರವಾಗಿದ್ದಾಗ ನಾವು ಥೇಲ್ಸನ ಪ್ರಮೇಯವನ್ನ ಉಪಪ್ರಮೇಯವನ್ನು ಬಳಸ್ಕೊಂಡಾಗ ಇಲ್ಲಿ AD ಡಿವೈಡ್ ಬೈ AB ಅಂತ ಹೇಳಿ ಬರುತ್ತೆ. AB ಈಕ್ವಲ್ಸ್ ಟು AE ಡಿವೈಡ್ ಬೈ AC ಅಂತ ಹೇಳಿ ಆಗುತ್ತೆ. ಅದೇ ರೀತಿ DE ಡಿವೈಡ್ ಬೈ BC ಅನ್ನೋದು ಬರುತ್ತೆ. ನಾನು ಇಲ್ಲದನ್ನು ಬರ್ಕೊಂಡಿನಿ. AD ಯ ಬೆಲೆ 4, AD ಯ ಬೆಲೆ 4 ಭಾಗಿಲೆ AB ಯ ಬೆಲೆ, ಇವೆರಡನ್ನ ಕೂಡಿಸ್ಬೇಕು. ಎರಡನ್ನ ಕೂಡಿಸಿದಾಗ 6 ಅನ್ನೋದು ಬಂತು. ಅದೇ ರೀತಿ AE ಯ ಬೆಲೆ 6 ಅನ್ನೋದು ಬರ್ಕೊಂಡಿನಿ ಇಲ್ಲಿ.
ಮತ್ತು ಎ ಸಿ ಯ ಬೆಲೆ ಇವೆರಡನ್ನ ಕೂಡಿಸ್ಬೇಕು. 3 + 6 ಕೂಡಿಸಾಗ 9 ಆಯಿತು. ಅದನ್ನು ಸುಲಭೀಕರಿಸಿದಾಗ 2/3 ಈಕ್ವಲ್ಸ್ ಟು 2/3 ಈಕ್ವಲ್ಸ್ ಟು ಇದು DE ಭಾಗಿಲೆ BC ಅನ್ನೋದು ಉತ್ತರ 2/3. ಹಾಗಾಗಿ ಆಪ್ಷನ್ ಸಿ ಅನ್ನೋದು ಸರಿಯಾದ ಉತ್ತರ. ಇಲ್ಲಿ ಆಪ್ಷನ್ ಸಿ ಸರಿಯಾದ ಉತ್ತರ 2/3. 7ನೇ ಪ್ರಶ್ನೆ, ಸಮವಾದ ತ್ರಿಜ್ಯವಿರುವ ಗೋಳದ ಮತ್ತು ಅರ್ಧಗೋಳದ ಘನಫಲವನ್ನ ಅನುಪಾತವನ್ನ ಎಷ್ಟು ಅಂತ ಕೇಳಿದ್ದಾರೆ. ಗೋಳ ಮತ್ತು ಅರ್ಧಗೋಳ. ಗೋಳದ ಸೂತ್ರ 4/3 ಸಮವಾದ ತ್ರಿಜ್ಯದ ಅರ್ಧಗೋಳ ಮತ್ತು ಘನಫಲಗಳನ್ನು ವಾಲ್ಯೂಮ್ 4/3 ಪೈ r ಕ್ಯೂಬ್ ಡಿವೈಡ್ ಬೈ 2/3 ಪೈ r ಕ್ಯೂಬ್. ಎರಡನ್ನ ಕ್ಯಾನ್ಸಲ್ ಆಗಿ 3 ಕ್ಯಾನ್ಸಲ್ ಆಯಿತು. 4/2 ಅನ್ನೋದು ಬಂತು. ಇದನ್ನು ಸಿಂಪ್ಲಿಫೈ ಮಾಡಿದಾಗ 2/1 ಅನ್ನೋದು ಉತ್ತರ ಬರ್ತದೆ. 2:1. ಆಪ್ಷನ್ ಎ ಸರಿಯಾದ ಉತ್ತರ. ಇಲ್ಲಿ ಆಪ್ಷನ್ ಎ ಸರಿಯಾದ ಉತ್ತರ. 8ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಸರಿಯಾದ ಸಂಬಂಧವು ಯಾವುದು ಅಂತ ಕೇಳಿದರೆ ಟ್ಯಾನ್ ಸ್ಕ್ವೇರ್ ಥೀಟಾ ಈಕ್ವಲ್ಸ್ ಟು ಇದು ಸೆಕ್ ಸ್ಕ್ವೇರ್ ಥೀಟಾ -1 ಅಂತ ಹೇಳಿ ಆಗ್ಬೇಕಿತ್ತು. ಆದ್ರೆ ಇಲ್ಲಿ +1 ಅಂತ ಹೇಳಿ ಕೊಟ್ಟಿದ್ದಾರೆ. ಇದು ತಪ್ಪಾಗ್ತದ. ಎರಡನೇದು ಐಡೆಂಟಿಟಿ ಸೈನ್ ಸ್ಕ್ವೇರ್ ಥೀಟಾ ಈಕ್ವಲ್ಸ್ ಟು 1 - ಕಾಸ್ ಸ್ಕ್ವೇರ್ ಥೀಟಾ ಅನ್ನೋದು ಇದು ಸರಿಯಾದ ಉತ್ತರ ಇದೆ. ಆಪ್ಷನ್ ಬಿ ಸರಿಯಾದಿದೆ. ಸೈನ್ ಥೀಟಾ ಈಕ್ವಲ್ಸ್ ಟು ಕೊಸೆಕ್ ಥೀಟಾ ಅಂತ ಹೇಳಬೇಕಿತ್ತು. ಆದ್ರೆ ಇಲ್ಲಿ ಸೆಕ್ ಅಂತ ಕೊಟ್ಟಿದ್ದಾರೆ. ಇದು ಕೂಡ ಅಲ್ಲ. ಕ್ವಾಡ್ ಥೀಟಾ ಅಂತಂದ್ರೆ ಕಾಸ್ ಬೈ ಸೈನ್ ಆಗ್ಬೇಕಿತ್ತು. ಇದು ಉಲ್ಟಾ ರೆಸಿಪ್ರೋಕಲ್ ಬರಬೇಕಿತ್ತು. ಕಾಸ್ ಬೈ ಸೈನ್ ಇದು ಕೂಡ ಅಲ್ಲ. ಆಪ್ಷನ್ ಬಿ ಸರಿಯಾದ ಉತ್ತರ. ಆಪ್ಷನ್ ಬಿ ಇಲ್ಲಿ ಸರಿಯಾದ ಉತ್ತರ. 1 ಅಂಕದ ಪ್ರಶ್ನೆಗಳು. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಒಂದು ತರಗತಿಯ ಹುಡುಗರ ಸಂಖ್ಯೆ x, ಅದೇ ರೀತಿ ಹುಡುಗಿಯರ ಸಂಖ್ಯೆ ಹುಡುಗಿಯರು ಸಂಖ್ಯೆಯು y 2ರಷ್ಟಕ್ಕಿಂತ 1 ಹೆಚ್ಚಾಗಿದೆ ಅಂತಂದಾಗ x ಈಕ್ವಲ್ಸ್ ಟು 1 + 2y ಅಂತ ಹೇಳಿ ಆಗ್ತದ. ಇದನ್ನ ಸುಲಭೀಕರಿಸಿದಾಗ x - 2y - 1 ಈಕ್ವಲ್ಸ್ ಟು 0 ಅನ್ನೋದೊಂದು ಎರಡು ಬಹುಪದೋಕ್ತಿಗಳ ಎರಡು ಚರಾಕ್ಷರಗಳ ರೇಖಾತ್ಮಕ ಸಮೀಕರಣವನ್ನ ಸಿಗ್ತದೆ ನಮಗೆ. 10ನೇ ಪ್ರಶ್ನೆ, ಶೂನ್ಯತೆಗಳು ಆಲ್ಫಾ ಮತ್ತು ಬೀಟಾ ಆಗಿರುವ ವರ್ಗ ಬಹುಪದೋಕ್ತಿಯನ್ನ ಬರೆಯಿರಿ ಅಂತ ಕೇಳಿದಾಗ ಇದು ವರ್ಗ ಬಹುಪದೋಕ್ತಿಯನ್ನು ಬರೆಯುವ ಸೂತ್ರ ಇದೆ. p of x ಈಕ್ವಲ್ಸ್ ಟು x² - ಆಲ್ಫಾ ಪ್ಲಸ್ ಬೀಟಾ ಇಂಟು x ಆಲ್ಫಾ ಪ್ಲಸ್ ಬೀಟಾ. ಇದು ವರ್ಗ ಬಹುಪದೋಕ್ತಿಯ ಸೂತ್ರವಿದೆ. 11ನೇ ಪ್ರಶ್ನೆ, ಸರಾಸರಿ 27 ಮತ್ತು ಮಧ್ಯಾಂಕ 33 ಆಗಿರುವ ದತ್ತಾಂಶಗಳ ಬಹುಲಕವನ್ನ ಕಂಡುಹಿಡ್ರಿ. ಸೂತ್ರ ಬಹುಲಕ ಈಕ್ವಲ್ಸ್ ಟು 3 ಮಧ್ಯಾಂಕ - 2 ಸರಾಸರಿ. ಬಹುಲಕವನ್ನ ಕಂಡುಹಿಡ್ರಿ ಅಂತಂದಾಗ ಬಹುಲಕ ಇಲ್ಲಿ ಇಟ್ಕೊಂಡಿದ್ದೀನಿ ನಾನು. ಅದನ್ನ ಇಂಗ್ಲಿಷ್ ನಲ್ಲಿ ಮೀಡಿಯನ್ ಅಂತ ಮೋಡ್ ಅಂತ ಕರೀತಾರೆ. ಇಲ್ಲಿ ಏನೇನು ಕೊಟ್ಟರೆ ಅದನ್ನು ಬರ್ಕೊಳ್ತೀನಿ. 3 ಇಂಟು ಮಧ್ಯಾಂಕ 33 ಮೈನಸ್ 2 ಇಂಟು ಸರಾಸರಿ 27 99 - 54 ಮಾಡಿದಾಗ ಉತ್ತರವನ್ನ 45 ಅನ್ನೋದು ಉತ್ತರ ಸಿಗ್ತದೆ. 12ನೇ ಪ್ರಶ್ನೆ, ಒಂದು ಸಮಾಂತರ ಶ್ರೇಣಿಯ 3ನೇ ಪದ ಮತ್ತು 13ನೇ ಪದ 13 ಮತ್ತು ಎರಡನೇ ಪದವು 8 ಆದರೆ ಆ ಸಮಾಂತರ ಶ್ರೇಣಿಯ ಮೊದಲನೇ ಪದ ಏನು? ಮೊದಲನೇ ಪದ ಅಂತಂದ್ರೆ ಎ ಅನ್ನ ಕಂಡುಹಿಡಿಬೇಕು. ಇಲ್ಲಿ 3ನೇ ಪದ 13 ಅಂತ ಹೇಳಿ ಇಲ್ಲಿ ಬರ್ಕೊಳ್ಳಿನಿ. 3ನೇ ಪದ 13, ಅದನ್ನ 3ನೇ ಪದವನ್ನ a + 2d ಈಕ್ವಲ್ಸ್ ಟು 13. ಎರಡನೇ ಪದ 8 ಅಂತ ಹೇಳಿ ಕೊಟ್ಟಿದ್ದಾರೆ. a + d ಈಕ್ವಲ್ಸ್ ಟು 8. ಇದಕ್ಕೆ ಸಮೀಕರಣ 1. ಇಲ್ಲಿ d ಈಕ್ವಲ್ಸ್ ಟು 8 - a ಅಥವಾ a ಈಕ್ವಲ್ಸ್ ಟು 8 - d ಅಂತ ಹೇಳಿ ಕೂಡ ನಾವು ಬರಿಬಹುದು. ನಾವು ಇಲ್ಲಿ a ಅನ್ನ ಕಂಡುಹಿಡಿಬೇಕಾಗಿದೆ. ಹಾಗಾಗಿ d ಬೆಲೆಯನ್ನು ತಗೊಂಡಿನಿ. ಇಲ್ಲಿ ಸಮೀಕರಣ 1ರಲ್ಲಿ ಆದೇಶ ಮಾಡಿದಾಗ 2 ಇಂಟು 8 - a ಈಕ್ವಲ್ಸ್ ಟು 13 ಗುಣಿಸಿದಾಗ a ಬೆಲೆ ನಮ್ಗೆ 3 ಅನ್ನೋದು ಸಿಗ್ತದೆ. 13ನೇ ಪ್ರಶ್ನೆ, 2,3 ಮತ್ತು 4,7 ಬಿಂದುಗಳನ್ನು ಸೇರಿಸುವ ರೇಖಾಖಂಡದ ಮಧ್ಯ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡ್ರಿ. ಮಧ್ಯ ಬಿಂದುವನ್ನು ಕಂಡುಹಿಡಿಯುವ ಸೂತ್ರ x1 + x2 / 2 y1 + y2 / 2. ಇದನ್ನ x1 ಇದು y1 ಇದು x2 ಇದು y2 ನ ತಗೊಂಡಾಗ 2 + 4 2 + 4/2, ಅದೇ ರೀತಿ 3 + 7/2
ಇವೆರಡನ್ನ ಕೂಡಿಸಿದಾಗ 6/2 ಅನ್ನೋದು ಬಂತು. 10/2 ಸಿಂಪ್ಲಿಫೈ ಮಾಡಿದಾಗ 3,5 ಅನ್ನೋದು ಉತ್ತರವನ್ನ ಸಿಗುತ್ತೆ. 14ನೇ ಪ್ರಶ್ನೆ, ಒಂದು ಪೆಟ್ಟಿಗೆಯಲ್ಲಿ 50 ಪೆನ್ನುಗಳಿವೆ. ಅವುಗಳಲ್ಲಿ ಎರಡು ಪೆನ್ನುಗಳು ದೋಷಪೂರಿತವಾಗಿವೆ. ಆ ಪೆಟ್ಟಿಗೆಯಿಂದ ಒಂದು ಪೆನ್ನನ್ನು ಯಾದೃಚ್ಛಿಕವಾಗಿ ಹೊರತೆಗೆಯಲಾಗಿದೆ. ಹೊರತೆಗೆದ ಪೆನ್ನು ದೋಷಪೂರಿತವಾಗಿರುವ ಸಂಭವನೀಯತೆಯನ್ನು ಕಂಡುಹಿಡಿಯಿರಿ. ಒಟ್ಟು ಫಲಿತಾಂಶಗಳು ಎಷ್ಟು? 50. ಅದನ್ನ n(s) ಅಂತ ತಗೋತೀವಿ ನಾವು. 50. ದೋಷಪೂರಿತ ಪೆನ್ನುಗಳು ಎಷ್ಟು? 2. ಅದನ್ನ n(a) ಅಂತ ತಗೋತೀವಿ. n(a) = 2. ದೋಷಪೂರಿತವಾಗಿರೋ ಸಂಭವನೀಯತೆಯನ್ನು ಕಂಡುಹಿಡಿಯಿರಿ ಅಂತ P(e) ಪ್ರಾಬಬಿಲಿಟಿ ಆಫ್ ಇವೆಂಟ್ n(a)/n(s). 2/50 ಅನ್ನು ಮಾಡಿದಾಗ 1/25 ಅನ್ನೋದು ಉತ್ತರವನ್ನ ಸಿಕ್ತು. ಕೊಟ್ಟಿರುವ ಚಿತ್ರದಲ್ಲಿ ABC ಮತ್ತು PQR ತ್ರಿಭುಜಗಳ ಅನುರೂಪ ಬಾಹುಗಳನ್ನು ಸಮಾನುಪಾತವನ್ನು ಬರೆಯಿರಿ. 1ನೇ ಕೋನವನ್ನ ಇಲ್ಲಿ 1ನೇ ಕೋನ, 2ನೇ ಕೋನ P, 2ನೇ ಕೋನ. ಇದು 3ನೇ ಕೋನವನ್ನ ಕನ್ಸಿಡರ್ ಮಾಡಿದಾಗ ಇಲ್ಲಿ R ಅನ್ನೋದು 3ನೇ ಕೋನ. ಮೊದಲಿಗೆ AB 1ನೇ ಕೋನ ಮತ್ತು 3ನೇ ಕೋನವನ್ನು ಸೇರಿಸುವ ರೇಖಾಖಂಡ AB ಆಗಿದೆ. 1ನೇದು ಮತ್ತು 3ನೇದನ್ನು ಸೇರಿಸುವ ರೇಖಾಖಂಡ QR. ಹಾಗಾಗಿ AB/QR. ನೆಕ್ಸ್ಟ್ 1 ಮತ್ತು 2 ಸೇರಿಸುವ ರೇಖಾಖಂಡ AC. ಇಲ್ಲಿ 1 ಮತ್ತು 2 ಸೇರಿಸುವ ರೇಖಾಖಂಡ PQ ಅನ್ನ ತಗೊಂಡಿನಿ. ನೆಕ್ಸ್ಟ್ ಉಳಿತೇವುದು 3 ಮತ್ತು 2 3ನೇ ಕೋನ ಮತ್ತು 2ನೇ ಕೋನವನ್ನು ಸೇರಿಸುವ ರೇಖಾಖಂಡ BC. 3ನೇ ಮತ್ತು 2ನೇ ಸೇರಿಸುವ ರೇಖಾಖಂಡ PR. ಈ ರೀತಿ ಇಲ್ಲಿ ಇದು ಉತ್ತರವನ್ನ ನಾವು ಪಡೆದುಕೊಂಡಿದ್ದೇವೆ. ಮುಂದಿನ ಪ್ರಶ್ನೆ 16ನೇ ಪ್ರಶ್ನೆ, 40 ಸೆಂಟಿಮೀಟರ್ ಮತ್ತು 22 ಸೆಂಟಿಮೀಟರ್ ಅಳತೆಯ ಒಂದು ಆಯತಾಕಾರದ ಕಾಗದ ಹಾಳೆಯನ್ನ ಸುರುಳಿ ಸುತ್ತಿ 40 ಸೆಂಟಿಮೀಟರ್ ಎತ್ತರ ಇರುವ ಟೊಳ್ಳಾದ ಸಿಲಿಂಡರ್ನ ತಯಾರಿಸಿದೆ. ಟೊಳ್ಳಾದ ಸಿಲಿಂಡರ್ನ ಎತ್ತರ ಎಷ್ಟು? 40 ಸೆಂಟಿಮೀಟರ್. ಈ 40 ಸೆಂಟಿಮೀಟರ್ ಅನ್ನೋದು ಈ ಕಾಗದದ ಎತ್ತರ ಅಂತ ತಿಳ್ಕೊಳ್ಳೋಣ. ಕಾಗದದ ಎತ್ತರ 40 ಸೆಂಟಿಮೀಟರ್. ಈ ಉದ್ದವನ್ನ 22 ಸೆಂಟಿಮೀಟರ್ ಅಂತ ತಿಳ್ಕೊಂಡಾಗ ನಮ್ದು ಈ ಉದ್ದನೇ ಏನಾಗ್ತದ ಅಂತಂದ್ರೆ ಇಲ್ಲಿ ಒಂದು ಸರ್ಕಲ್ ಅನ್ನ ಆಗ್ತದ, ವೃತ್ತವನ್ನ ಆಗ್ತದ. ಆ ವೃತ್ತದ ನಾವು ತ್ರಿಜ್ಯವನ್ನ ಕಂಡುಹಿಡಿಬೇಕಾಗಿದೆ. ವೃತ್ತದ ಆಕಾರದಲ್ಲಾದಾಗ ಅದನ್ನ 2πr 2πr = 22 ಅಂತ ತಗೊಂಡಾಗ 2 ಗುಣಿಲೆ 22/7 ಇಂಟು r ತ್ರಿಜ್ಯವನ್ನ = 22. ಇಲ್ಲಿ r = 22 ಗುಣಿಲೆ 7/2 ಇಂಟು 22. 22 ಅನ್ನು ಕ್ಯಾನ್ಸಲ್ ಆದಾಗ r = 7/2 ಅನ್ನೋದು ಬಂತು. ಇದನ್ನ ಅಥವಾ 3.5 ಸೆಂಟಿಮೀಟರ್ ತ್ರಿಜ್ಯದ ಉದ್ದ 3.5 ಸೆಂಟಿಮೀಟರ್ ಅಂತ ಹೇಳಿ ತಗೊಳ್ಬಹುದು. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 2 ಅಂಕದ ಪ್ರಶ್ನೆಗಳು. ಇಲ್ಲಿ 17ನೇ ಪ್ರಶ್ನೆ, 5 + √3 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ. ಇದು ಸುಲಭವಾದ ಪ್ರಶ್ನೆ, ಬಹಳಷ್ಟು ಪ್ರಾಕ್ಟೀಸ್ ಮಾಡ್ರಿ. ಇದು ಕಂಪಲ್ಸರಿ ಎಕ್ಸಾಮ್ ನಲ್ಲಿ ಕೇಳುವಂತ ಪ್ರಶ್ನೆ. ಹಾಗಾಗಿ ಇಂಥ ಪ್ರಶ್ನೆಗಳನ್ನು ಬಹಳಷ್ಟು ತಾವು ಪ್ರಾಕ್ಟೀಸ್ ಮಾಡಬೇಕು ಅಂತ ಹೇಳುತ್ತಾ ಇದು ಇಂಪಾರ್ಟೆಂಟ್ ಕೂಡ ಹೌದು. 5 + √3 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಅಂತ ಹೇಳಿದೆ. ಅದನ್ನ ಭಾಗಲಬ್ಧ ಸಂಖ್ಯೆ ಎಂದು ಊಹಿಸೋಣ. ಭಾಗಲಬ್ಧ ಸಂಖ್ಯೆ ಅಂತ ಹೇಳಿ ಊಹಿಸಿದಾಗ ಏನೇನ್ ಕಂಡೀಷನ್ಸ್ ಅನ್ನ ಇರ್ತಾವ ಅನ್ನೋದು ನೋಡೋಣ. 5 + √3 = P/Q. ಇಲ್ಲಿ P, Q ಬಿಲಾಂಗ್ಸ್ ಟು Z ಗೆ ಸೇರಿದೆ. Q ≠ = 0. P ಮತ್ತು Q ಎರಡು ಏನಾಗಿರ್ತವ? ಸಹ ಅವಿಭಾಜ್ಯ ಅಪವರ್ತನಗಳಾಗಿರ್ತವ. ಈ +5 ಅನ್ನ ಈ ಕಡೆ ಕಳಿಸಿದಾಗ -5 ಅಂತ ಹೇಳಿತು. √3 = P/Q -5. ಛೇದನದಲ್ಲಿ ಏನು ಇಲ್ಲ ಅಂತಂದ್ರೆ 1. √3 ಲಸವನ್ನು ತೆಗೆದಾಗ P - 5Q/Q ಅನ್ನೋದು ಉತ್ತರವನ್ನು ಸಿಕ್ತು. ಇಲ್ಲಿ P - 5Q/Q ಇದು ಒಂದು ಭಾಗಲಬ್ಧ ಸಂಖ್ಯೆ ಎಂದು ಊಹಿಸೋಣ. ಇದು ಒಂದು ಭಾಗಲಬ್ಧ ಸಂಖ್ಯೆ ಆಗ್ತದ. ಆದ್ರೆ √3 ಒಂದು ಅಭಾಗಲಬ್ಧ ಸಂಖ್ಯೆ. ನಮ್ಮ ಊಹೆ ಏನಾಯ್ತು? ತಪ್ಪಾಯ್ತು. ಹಾಗಾಗಿ 5 + √3 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿದೆ. ಈ ರೀತಿ ನಾವು ಇದನ್ನ ಸಾಧಿಸಬೇಕು. 18ನೇ ಪ್ರಶ್ನೆ, 2 ಅಂಕದ ಪ್ರಶ್ನೆ. 11, 14, 17 ಈ ಸಮಾಂತರ ಶ್ರೇಣಿಯ ಮೊದಲ 20 ಪದಗಳ ಮೊತ್ತವನ್ನ ಸೂತ್ರ ಉಪಯೋಗಿಸಿ ಕಂಡುಹಿಡಿಯಿರಿ. ಇಲ್ಲಿ A = 11, ಸಾಮಾನ್ಯ ವ್ಯತ್ಯಾಸ D = 14ರಲ್ಲಿ 11 ಹೋದ್ರೆ 3 ಅನ್ನೋದು ಸಿಕ್ತು. N = 20, ಯಾಕಂದ್ರೆ 20 ಪದಗಳ ಮೊತ್ತವನ್ನ ಕಂಡುಹಿಡಿಯಬೇಕಾಗಿದೆ. ಸೂತ್ರ Sn = n/2 2a + n - 1 × D.
ಇಲ್ಲಿ ಬೆಲೆಗಳನ್ನು ಆದೇಶ ಮಾಡಿದಾಗ 790 ಅನ್ನೋದು ಉತ್ತರವನ್ನ ಸಿಗುತ್ತೆ. ಅಥವಾ ಪ್ರಶ್ನೆ 18ನೇ ಪ್ರಶ್ನೆ ಅಥವಾ ಪ್ರಶ್ನೆ 196, 92 ಡ್ಯಾಶ್ ಡ್ಯಾಶ್ 12 ಈ ಸಮಾಂತರ ಶ್ರೇಣಿಯ ಪದಗಳ ಸಂಖ್ಯೆಯನ್ನ ಸೂತ್ರ ಉಪಯೋಗಿಸಿ ಕಂಡುಹಿಡಿಯಿರಿ. ಎ ಈಕ್ವಲ್ಸ್ ಟು ಇಲ್ಲಿ 100, ಡಿ ಈಕ್ವಲ್ಸ್ ಟು -4, ಕೊನೆಯ ಪದ ಏನಾಗಿರ್ತದೆ ಇಲ್ಲಿ ಎ ಎನ್ ಈಕ್ವಲ್ಸ್ ಟು 12. ಆದ್ರೆ ಏನ್ ಕಂಡುಹಿಡಿಬೇಕು ನಾವು ಇಲ್ಲಿ ಪದಗಳ ಸಂಖ್ಯೆ ಎನ್ ಈಕ್ವಲ್ಸ್ ಟು ಎಷ್ಟು ಅನ್ನೋದನ್ನ ಕಂಡುಹಿಡಿಬೇಕು. ಎ ಎನ್ ಅನ್ನೋದು ಸಿಕ್ತು, ಎನ್ ಅನ್ನು ಕಂಡುಹಿಡಿಬೇಕು. ಸೂತ್ರ ಸಮಾಂತರ ಶ್ರೇಣಿ ಇದು ಎ ಎನ್ ಈಕ್ವಲ್ಸ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ ಅನ್ನೋದು ಸೂತ್ರ. ಬೆಲೆಗಳನ್ನು ಆದೇಶ ಮಾಡಿದಾಗ ಎ ಎನ್ ಬೆಲೆ 12, ಎ ಬೆಲೆ 100, ಎನ್ ಅನ್ನು ಗೊತ್ತಿಲ್ಲ -1 -4. ಇದನ್ನ ಸಿಂಪ್ಲಿಫೈ ಮಾಡಿದಾಗ 100 ಈ ಕಡೆ ಸೆಂಡ್ ಮಾಡಿದಾಗ -88 ಬಾಗಿಲೆ -4 2 ಕ್ಯಾನ್ಸಲ್ ಆಗಿ ಇಲ್ಲಿ 22 ಅನ್ನೋದು ಬಂತು. -1 ಈ ಕಡೆ ಕಳಿಸಿದಾಗ 23. ಎನ್ ಬೆಲೆ ಎಷ್ಟು ಇಲ್ಲಿ 23. ಈ ರೀತಿ ಮಾಡಿದ್ರೆ 2 ಅಂಕವನ್ನ ಸಿಗುತ್ತೆ. 19ನೇ ಪ್ರಶ್ನೆ ಪಿ ಆಫ್ 5,6 ಮತ್ತು ಕ್ಯೂ ಆಫ್ 1,3 ಬಿಂದುಗಳ ನಡುವಿನ ದೂರವನ್ನ ದೂರ ಸೂತ್ರವನ್ನು ಉಪಯೋಗಿಸಿ ಬರೆಯಿರಿ. ಇಲ್ಲಿ ದೂರ ಸೂತ್ರ ಡಿ ಈಕ್ವಲ್ಸ್ ಟು √/√of x2 - x1 ಹೋಲ್ ಸ್ಕ್ವೇರ್ ಪ್ಲಸ್ y2 - y1 ಹೋಲ್ ಸ್ಕ್ವೇರ್. ಇಲ್ಲಿ x1 y1 x2 y2. x2 ಎಷ್ಟಿದೆ ಇಲ್ಲಿ 1 -5 ಹೋಲ್ ಸ್ಕ್ವೇರ್ 3 -6 ಹೋಲ್ ಸ್ಕ್ವೇರ್. ಬಿಡಿಸಿದಾಗ -4 ಹೋಲ್ ಸ್ಕ್ವೇರ್ -3 ಹೋಲ್ ಸ್ಕ್ವೇರ್. ಅದನ್ನ ಸ್ಕ್ವೇರ್ ಮಾಡಿದಾಗ ಪ್ಲಸ್ ಅನ್ನೋದು ಬರುತ್ತೆ. 16 + 9 25. ಅದನ್ನ ಹೊರಗಡೆ ತಂದಾಗ 5 ಯೂನಿಟ್ ಮಾನಗಳು ಅನ್ನೋದನ್ನ ತಗೊಳ್ತೇವೆ. ಉತ್ತರ 5 ಯೂನಿಟ್ ಅನ್ನು ಸಿಕ್ತು. 20ನೇ ಪ್ರಶ್ನೆ ಕೊಟ್ಟಿರುವ ಚಿತ್ರದಲ್ಲಿ ಸೈನ್ ಸಿ ಇಲ್ಲಿ ಗಮನಿಸಬೇಕು ತಾವು. ಸಿ ಅನ್ನ ಕೊಟ್ಟಿದ್ದಾರೆ, ಎ ಅನ್ನ ಕೊಟ್ಟಿದ್ದಾರೆ, ಬೇರೆ ಬೇರೆ ಇದೆ. ಕಾಸ್ ಎ ಬೆಲೆಯನ್ನ ಕಂಡುಹಿಡಿಯಿರಿ. ಆಗ 2 ಸರಿ ನಾವು ಬೆಲೆಯನ್ನು ಕಂಡುಹಿಡಿಯಬೇಕು. ಅದಕ್ಕಿಂತ ಮುಂಚೆ ಕೊಟ್ಟಂತದ್ದು ಚಿತ್ರದಲ್ಲಿ ಬಿ ಸಿ ಬೆಲೆನ √3 ಮತ್ತು ಎ ಬಿಯ ಬೆಲೆ 2 ಕೊಟ್ಟಿದ್ದಾರೆ. ನಾವು ಈ ವಿಕರ್ಣವನ್ನ ಕಂಡುಹಿಡಿಯಬೇಕು. ಪೈಥಾಗೋರಸನ ಪ್ರಕಾರ ಎ ಸಿ ಸ್ಕ್ವೇರ್ ಈಕ್ವಲ್ಸ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಅಂತ ತಗೊಂಡಿದ್ದೀವಿ. ಎ ಸಿ ಸ್ಕ್ವೇರ್ ಈಕ್ವಲ್ಸ್ ಟು ಎ ಬಿಯ ಬೆಲೆ 1 ಸ್ಕ್ವೇರ್, ಬಿ ಸಿ ಬೆಲೆ √3 ಸ್ಕ್ವೇರ್. ರೂಟ್ ಮತ್ತು 3 ಕ್ಯಾನ್ಸಲ್ ಆಗಿ 3 ಅಂತ ಬಂತು. 1 ಸ್ಕ್ವೇರ್ 1, 2 ಕೂಡಿದಾಗ 4, √4 ಬೆಲೆ 2. ಎ ಸಿ ವಿಕರಣದ ಬೆಲೆ 2 ಸಿಕ್ತು. ಇವಾಗ ಎ ಸಿ ನಾವು ನೀಲಿ ಬಣ್ಣದಿಂದ ಬರ್ಕೊಂಡಿದ್ದೀನಿ. ಎ ಸಿ ಅಂತಂದಾಗ ಸಿ ನಲ್ಲಿ ಮಾರ್ಕ್ ಮಾಡಿದ್ದೀನಿ. ಇದನ್ನ ತಾವು ಗಮನಿಸ್ಬೇಕು. ಇಲ್ಲಾಂದ್ರೆ ಕನ್ಫ್ಯೂಷನ್ ಮಾಡ್ಕೊಳ್ಬೇಕು. ಉಳಿದು ಸಿ ಅನ್ನ ತಗೊಂಡಾಗ ಅಭಿಮುಖ ಇದು ಆಯ್ತು. ಅಭಿಮುಖ 1, ವಿಕರ್ಣ 2. ಅಭಿಮುಖ 1/2. ನಂತರ ರೆಡ್ ಕಲರ್ ತಗೊಂಡಿನಿ ನಾನು. ಕಾಸ್ ಎ ಬೆಲೆನ ಕೇಳಿದರೆ ಅಭಿಮುಖ ಇದು, ಪಾರ್ಶ್ವ ಇದು ಚೇಂಜ್ ಆಯ್ತು. ಆದ್ರೆ ಕಾಸ್ ಎ ಬೆಲೆ ಪಾರ್ಶ್ವ ಭಾಗಿಲೆ ಅಭಿಮುಖ. ಪಾರ್ಶ್ವ ಬೆಲೆ ಎಷ್ಟು 1. ನಂತರ ವಿಕರ್ಣ ಬೆಲೆ 2. ಕಾಸ್ ಎ ಅಂತಂದ್ರೆ ಪಾರ್ಶ್ವ ಭಾಗಿಲೆ ವಿಕರ್ಣ 1/2. ಇವೆರಡನ್ನ ಕೂಡಿದಾಗ ಉತ್ತರ 1 ಅನ್ನೋದು ಸಿಕ್ತು. 21ನೇ ಪ್ರಶ್ನೆ ವೃತ್ತ ಸ್ಪರ್ಶಕ ಎಂದರೇನು? ಒಂದು ವೃತ್ತಕ್ಕೆ ಬಾಹ್ಯ ಬಿಂದುವಿನಿಂದ ಎಳೆಯಬಹುದಾದ ಸ್ಪರ್ಶಕಗಳ ಗರಿಷ್ಠ ಸಂಖ್ಯೆಯನ್ನ ಕೇಳಿದ್ದಾರೆ. ಒಂದು ಬಾಹ್ಯ ಬಿಂದುವಿನಿಂದ ಎಳೆಯಬಹುದಾದ ಗರಿಷ್ಠ ಸಂಖ್ಯೆಗಳು ಎಷ್ಟು ಅಂತ ಕೇಳಿದ್ದಾರೆ. ವೃತ್ತದ ಯಾವುದೇ ಒಂದು ಬಿಂದುವಿನಲ್ಲಿ ಎಳೆದ ಸರಳ ರೇಖೆಯು ತ್ರಿಜ್ಯಕ್ಕೆ ಲಂಬವಾಗಿರ್ಬೇಕು. ಇದೊಂದು ವೃತ್ತ ಇದೆ. ಅದು ಒಂದು ಬಿಂದುವಿನಲ್ಲಿ ಒಂದು ಸರಳ ರೇಖೆನ ಎಳೆದಾಗ ಅದು ತ್ರಿಜ್ಯಕ್ಕೆ ಲಂಬವಾಗಿರ್ಬೇಕು. ಲಂಬವಾಗಿದ್ದಾಗ ಅದಕ್ಕೆ ಏನಂತ ಹೇಳಿ ಕರಿತೀವಿ, ಇದು XY ಅನ್ನೋದಕ್ಕನ್ನ ಸ್ಪರ್ಶಕ ಅಂತ ಹೇಳಿ ಕರಿತೀವಿ, ವೃತ್ತ ಸ್ಪರ್ಶಕ. ಒಂದು ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ 2 ಸ್ಪರ್ಶಕಗಳನ್ನು ಎಳಿಬಹುದು. ಆ 2 ಸ್ಪರ್ಶಕಗಳು ವೃತ್ತಕ್ಕೆ ಒಂದು ವಿಭಿನ್ನ ಬಿಂದುಗಳಲ್ಲಿ ಟಚ್ ಮಾಡ್ತಾವ. 2ಕ್ಕಿಂತ ಹೆಚ್ಚಿಗೆನ ಎಳೆದ್ರೆ ಅದೇನಾಗ್ತದ ಅಂತಂದ್ರೆ ವೃತ್ತ ಸ್ಪರ್ಶಕಗಳ ವೃತ್ತಛೇದಕ ಆಗ್ತದ. ಹಾಗಾಗಿ ಸರಿಯಾದ ಉತ್ತರ 2. 22ನೇ ಪ್ರಶ್ನೆ 2 ಸಂಖ್ಯೆಗಳ ಮಸ ಅ ಮತ್ತು ಲಸಗಳ ಗುಣಲಬ್ಧವು 2016 ಆಗಿದೆ. ಅವುಗಳಲ್ಲಿ ಒಂದು ಸಂಖ್ಯೆಯು 42 ಆದರೆ ಇನ್ನೊಂದು ಸಂಖ್ಯೆಯನ್ನು ಕಂಡುಹಿಡಿಯಿರಿ ಹಾಗೂ ಆ 2 ಸಂಖ್ಯೆಗಳ ಮಸವನ್ನು ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಕಂಡುಹಿಡಿಯಿರಿ. ಒಂದ್ ಸಂಖ್ಯೆ 42 ಅಂತ ಹೇಳಿ ಕೊಟ್ಟಿದ್ದಾರೆ 2016. ಇದನ್ನ 42 ಭಾಗಿಸಿದಾಗ ಬಿ ಈಕ್ವಲ್ಸ್ ಟು ಇನ್ನೊಂದು ಸಂಖ್ಯೆ ಎಷ್ಟು ಬಂತು 48 ಅನ್ನೋದು ಬಂತು. ಈಗ ಇದ್ರ ಅವಿಭಾಜ್ಯ ಅಪವರ್ತನಗಳು 48ರ ಅವಿಭಾಜ್ಯ ಅಪವರ್ತನಗಳನ್ನು ಕಂಡುಹಿಡಿಬೇಕು. 2 2 2 4 2 12 ನೆಕ್ಸ್ಟ್ 2 6 2 3 ನೆಕ್ಸ್ಟ್ 3 1
2ರ ಘಾತಾಂಕ 4 ಮತ್ತು 3. 2ರ ಘಾತಾಂಕ 4 ಇಲ್ಲಿ 48ರ ಅವಿಭಾಜ್ಯ ಅಪವರ್ತನಗಳು 2ರ ಘಾತಾಂಕ 4 ಗುಣಿಲೆ 3. ನಂತರ ಇನ್ನೊಂದು ಸಂಖ್ಯೆ 42. 42 ಅವಿಭಾಜ್ಯ ಅಪವರ್ತನಗಳು 2 2 2 1 ನೆಕ್ಸ್ಟ್ 3 7 21 7 1 7 ಇಲ್ಲಿ ಅವುಗಳ ಅವಿಭಾಜ್ಯ. ನಂತರ ಏನ್ ಕಂಡಿಡ್ಬೇಕು ನಾವು ಮ ಸ ಅವನ್ನ ಕಂಡಿಡಿಬೇಕು. ಮ ಸ ಅ ಇವೆರಡರ ಮ ಸ 42 ಮತ್ತು 48ರ ಮ ಸ ಏನಾಗಿರುತ್ತೆ ಅಂತಂದ್ರೆ 2 ಕಾಮನ್ ಆಗಿದೆ, ಇಲ್ಲಿ 2 ಕಾಮನ್ ಆಗಿದೆ. 2 ಗುಣಿಲೆ ಇಲ್ಲಿ 3 ಅನ್ನೋದಿದೆ, ಇಲ್ಲೂ ಕೂಡ 3 ಅನ್ನೋದಿದೆ, ಹಾಗಾಗಿ 3. 2 3 6 ಅನ್ನೋದು ಉತ್ತರ ಬಂತು. ಇಲ್ಲಿ 7 ಇದೆ, ಇಲ್ಲಿ 7 ಇಲ್ಲ, ಹಾಗಾಗಿ 6 ಅನ್ನೋದು ಮ ಸ ಅ. 23ನೇ ಪ್ರಶ್ನೆ 3x² - 6x + 3 ವರ್ಗ ಸಮೀಕರಣದ ಮೂಲಗಳ ಅಪವರ್ತನ ವಿಧಾನದಿಂದ ಕಂಡುಹಿಡಿಯಿರಿ. ಅಪವರ್ತನ ವಿಧಾನದಿಂದ ಅಂತಂದಾಗ 3x² - 6x + 3 = 0. ಇವೆರಡೂ ಸಂಖ್ಯೆಗಳನ್ನು ಗುಣಿಸಬೇಕು. 9x² ಅನ್ನೋದು ಬಂತು. ಇಲ್ಲಿ 3 3 9 ಅಂತ ಹೇಳಿ ಹೋಗ್ಬೋದು, ಯಾಕಂದ್ರೆ ಇವೆರಡನ್ನು ಕೂಡಿದಾಗ ಮಧ್ಯದ ಸಂಖ್ಯೆಯನ್ನು ಬರಬೇಕು. -3x - 3x ಅದನ್ನು ಮಾಡಿ ನಾನು ಇಲ್ಲಿ ಇವೆರಡರಲ್ಲಿ 3x ಅನ್ನು ಕಾಮನ್ ತೆಗೆದಾಗ x - 1 ಅನ್ನು ಬಂತು. ಇವೆರಡರಲ್ಲಿ -3 ಅನ್ನು ಕಾಮನ್ ತೆಗೆದಾಗ x - 1 x - 1 3x - 1 = 0. x +1 x ಇಲ್ಲಿ +1 3/3 ಅನ್ನೋದು ಬಂತು, ಹಾಗಾಗಿ +1. ಎರಡು ಸಮನಾದ ಮೂಲಗಳನ್ನು ಹೊಂದಿವೆ. ಅಥವಾ ಪ್ರಶ್ನೆ x² + 5x + 6 ವರ್ಗ ಸಮೀಕರಣದ ಶೋಧಕ ಕಂಡುಹಿಡಿಯಿರಿ ಮತ್ತು ಮೂಲಗಳ ಸ್ವಭಾವವನ್ನು ಬರೆಯಿರಿ. ಶೋಧಕವನ್ನು ಕಂಡುಹಿಡಬೇಕಾದ್ರೆ ಅದನ್ನ ax² + bx + c = 0 ವರ್ಗ ಸಮೀಕರಣದ ಸಾಮಾನ್ಯ ರೂಪಕ್ಕೆ ಹೋಲಿಕೆಯನ್ನು ಮಾಡಬೇಕು. a ಇಲ್ಲಿ 1, ಇಲ್ಲಿ ಏನೂ ಇಲ್ಲ ಅಂತಂದ್ರೆ 1 ಅನ್ನೋದು ಇರ್ತದೆ. b = 5 and c = 6 ಅನ್ನು ತಗೊಂಡಾಗ b² - 4ac ಅನ್ನೋದು ಚೆಕ್ ಮಾಡ್ಬೇಕು ನಾವು. 5² - 4 × 1 × 6 ಅನ್ನು ಮಾಡಿದಾಗ 25ರಲ್ಲಿ 24 ಅನ್ನು ಹೋದಾಗ 1. ಇದು ಡೆಲ್ಟಾ ಬೆಲೆ ಏನಾಗಿದೆ ಅಂತಂದ್ರೆ 1ಕ್ಕೆ ಸಮನಾಗಿದೆ, ಅಂದ್ರೆ 0ಕ್ಕಿಂತಲೂ ದೊಡ್ಡ ಸಂಖ್ಯೆ ಆಗಿದೆ. 0ಕ್ಕಿಂತಲೂ ದೊಡ್ಡ ಸಂಖ್ಯೆ 1. ಸರಿ, ಈ ರೀತಿ ಡೆಲ್ಟಾ > 0 1 ಅನ್ನೋ ಸಂಖ್ಯೆ 0ಕ್ಕಿಂತ ದೊಡ್ಡದು. ಹಾಗಾಗಿ ಎರಡು ವಾಸ್ತವ ಮೂಲಗಳು ಹೆಂಗಿರ್ತವೆ ಅಂದ್ರೆ ವಿಭಿನ್ನ ವಾಸ್ತವ ಮೂಲಗಳನ್ನ ಹೊಂದಿರುತ್ತವೆ. ವಾಸ್ತವ ಮತ್ತು ವಿಭಿನ್ನ ಮೂಲಗಳನ್ನ ಹೊಂದಿವೆ. 24ನೇ ಪ್ರಶ್ನೆ ಕೊಟ್ಟಿರುವ ರೇಖಾತ್ಮಕ ಸಮೀಕರಣ ಜೋಡಿಯನ್ನ ವರ್ಜಿಸುವ ವಿಧಾನದಿಂದ ಬಿಡಿಸಿ. 1ನೇ ಸಮೀಕರಣ 2x + y = 8, 2ನೇ ಸಮೀಕರಣ 3x - y = 7. ಈ ಎರಡು ಸಮೀಕರಣಗಳನ್ನು ವರ್ಜಿಸಿದಾಗ ಒಂದು ಪ್ಲಸ್ ಇದೆ, ಒಂದು ಮೈನಸ್ ಇದೆ, ಎರಡನ್ನು ಕ್ಯಾನ್ಸಲ್ ಮಾಡಬೇಕು. ಎರಡನ್ನು ಕೂಡಿದಾಗ 5x ಅನ್ನೋದು ಬಂತು = ಇವೆರಡನ್ನು ಕೂಡಿದಾಗ 15. x = 3 ಅನ್ನೋದು ಬಂತು. ಈ x ಬೆಲೆಯನ್ನ ಸಮೀಕರಣ 1ರಲ್ಲರ ಆದೇಶ ಮಾಡಬಹುದು ಅಥವಾ 2ರಲ್ಲರ ಆದೇಶ ಮಾಡಬಹುದು. ನಾನು 1ರಲ್ಲಿ ಆದೇಶವನ್ನು ಮಾಡೀನಿ. x ಪ್ಲೇಸ್ ನಲ್ಲಿ 3 ಇಟ್ಟಾಗ 3 2 6 + y = 8. 6 ಈ ಕಡೆ ಕಳಿಸಿದಾಗ 8 - 6 = y = 2 ಅನ್ನೋದು. ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೆ ನಾವು 1 ಅಂಕ ಮತ್ತು 2 ಅಂಕದ ಪ್ರಶ್ನೆಯ ಉತ್ತರವನ್ನ ಈ ಒಂದು ವಿಡಿಯೋದಲ್ಲಿ ನೋಡಿದ್ದೇವೆ. ಮುಂದಿನ ಒಂದು ವಿಡಿಯೋದಲ್ಲಿ 3 ಅಂಕ ಪ್ರಶ್ನೆ, 4 ಅಂಕದ ಮತ್ತು 5 ಅಂಕದ ಉತ್ತರವನ್ನು ಕೊಡ್ತಾ ಇದ್ದೇನೆ. ಆ ವಿಡಿಯೋದ ಲಿಂಕ್ ಅನ್ನ ಈ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಡ್ತೇನೆ. ತಾವು ಆ ವಿಡಿಯೋ ಕೂಡ ಚೆಕ್ ಮಾಡಬಹುದು ಅಂತ ಹೇಳ್ತಾ ಇಲ್ಲಿಯವರೆಗೆ ತಾವೆಲ್ಲರೂ ವಿಡಿಯೋ ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು.